ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎಂಬ ಪಾಠದಲ್ಲಿ ಬರುವ ಇತಿಹಾಸ ಎಂದರೇನು, ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರ, ಆಧಾರದ ವಿಧಗಳು ಹಾಗೂ ಶಿಲಾಯುಗಗಳ ವಿವರಣೆಯನ್ನು ಒಳಗೊಂಡಂತಹ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಹಾಗಾದರೆ ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸವಾಗಿದೆ. ಹಾಗೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬೆಳೆದು ಬಂದ ಮನುಕುಲದ ಕಥೆಯೇ ಇತಿಹಾಸ. ಇತಿಹಾಸದ ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆಯು ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ. ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕಥೆಯಾಗಿ ಹೋಗುತ್ತದೆ. ನೋಡ್ರಿ, ಇತಿಹಾಸ ಅನ್ಬೇಕಂದ್ರೆ ಅಲ್ಲಿ ಒಂದು ನಿರ್ದಿಷ್ಟತೆ ಇರಬೇಕು. ಯಾವ ಸ್ಥಳದಲ್ಲಿ ನಡೀತು, ಯಾರ್ಯಾರ ಮಧ್ಯೆ ಯುದ್ಧ ನಡೀತು, ಯಾವಾಗ ನಡೀತು ಅನ್ನುವಂಥ ಸ್ಪಷ್ಟತೆ ಇಲ್ಲದೆ ಹೋದರೆ ಅದನ್ನು ನಾವು ಕತೆ ಅಂತ ಪರಿಗಣಿಸ್ತೀವಿ. ಹಾಗಾದರೆ ಇತಿಹಾಸಕ್ಕೂ ಮತ್ತು ಕತೆಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂದರೆ, ಮೊದಲನೇದಾಗಿ ಕತೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧವನ್ನು ಮಾಡಿದ. ಹೀಗೆ ನಾವು ಕಲ್ಪನೆಯ ಮೂಲಕ ಯಾವುದೇ ನಿರ್ದಿಷ್ಟ ಸ್ಥಳವನ್ನು ಹೇಳದೆ, ವಿಶ್ವವನ್ನು ಹೇಳಲಾರ್ದೆ ಹೇಳಿದರೆ ಅದನ್ನು ನಾವು ಕತೆ ಅಂತ ಪರಿಗಣಿಸ್ತೀವಿ. ಹಾಗಾದರೆ ಇತಿಹಾಸ ಅಂದ್ರೇನು? ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು. ನೋಡ್ರಿ, ಇಲ್ಲಿ ನಿರ್ದಿಷ್ಟವಾಗಿ ಕಾಲ ಐತಿ. ಸಾಮಾನ್ಯ ಶಕಪೂರ್ವ 261. ಯಾವ ರಾಜ? ಅಶೋಕನೆಂಬ ರಾಜ. ಯಾವ ರಾಜ್ಯದ ಮೇಲೆ? ಕಳಿಂಗ ರಾಜ್ಯದ ಮೇಲೆ. ಹೀಗೆ ಎಲ್ಲಿ, ಯಾವಾಗ, ಯಾರಿಂದ ನಡೀತು ಅನ್ನುವಂಥ ಸ್ಪಷ್ಟತೆ ಇದ್ದರೆ ಮಾತ್ರ ಅದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಹಾಗಾದರೆ ನಮಗೆ ಇತಿಹಾಸ ಏಕೆ ಬೇಕು? ಮೊದಲನೇದಾಗಿ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ. ಇತಿಹಾಸ ಇಲ್ಲದೆ ಹೋದರೆ ನಾವು ಹಿಂದಿನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು, ಹಿಂದಿನ ಮಾನವರು ಮಾಡಿದಂಥ ಸಾಧನೆಗಳನ್ನು, ತಪ್ಪುಗಳನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇತಿಹಾಸವು ನಮ್ಮನ್ನು ಎಚ್ಚರಿಸುತ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ಇಷ್ಟು ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡಟಸ್. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹೆರೋಡಟಸ್ ಇವರು ಗ್ರೀಕ್ ದೇಶದವರು. ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ. ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಜಗತ್ತಿಗೆ ಮೊಟ್ಟಮೊದಲ ಬಾರಿಗೆ ಇವರು ಪರಿಚಯಿಸಿಕೊಟ್ಟರು. ಇವರು ರಚಿಸಿದಂಥ ಕೃತಿ ದ ಪರ್ಷಿಯನ್ ವಾರ್ಸ್, ಪರ್ಷಿಯಾದ ಯುದ್ಧಗಳು. ನೆಕ್ಸ್ಟ್ ಒನ್, ನಾವು ಹೇಳುವ ಕಥೆಯು ಇತಿಹಾಸದ ಭಾಗವಾಗಬೇಕಾದರೆ ಆ ಕತೆ ನಿಜವಾಗಿಯೂ ನಡೆದಿದೆ ಎನ್ನುವುದಕ್ಕೆ ಆಧಾರಗಳು ಬೇಕು. ಇತಿಹಾಸಕಾರ ಒಬ್ಬ ಪತ್ತೇದಾರನಂತೆ ಕತೆ ನಡೆದಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಆಧಾರಗಳನ್ನು ಹುಡುಕುತ್ತಾನೆ. ಹಾಗಾದರೆ ಆಧಾರಗಳಂದ್ರೇನು? ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತೇವೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇತಿಹಾಸದ ಆಧಾರಗಳಾವವು ಎಂಬ ಪ್ರಶ್ನೆ ನಿಮ್ಮನ್ನು ಮೂಡಬಹುದು. ನೋಡ್ರಿ, ನಾವು ಇತಿಹಾಸವನ್ನು ರಚಿಸಬೇಕಂದ್ರೆ ಆಧಾರಗಳು ಬೇಕು. ಆಧಾರ ಇಲ್ಲದೆ ಹೋದರೆ ನಾವ್ಯಾರೂ ನಂಬೋದಿಲ್ಲ ಅದನ್ನು. ಹಾಗಾಗಿ ಇತಿಹಾಸವನ್ನು ರಚನೆ ಮಾಡೋಕ್ಕೆ ಆಧಾರಗಳ ಅವಶ್ಯಕ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂತ ಕರಿತೀವಿ. ಹಾಗಾದರೆ ಇತಿಹಾಸದಲ್ಲಿರ್ತಕ್ಕಂಥ ಪ್ರಮುಖವಾದ ಆಧಾರಗಳು 2 ಬರ್ತಾವ್ರಿ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಇತಿಹಾಸದ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ಪುರಾತತ್ವ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ 2 ವಿಧಗಳು ಬರ್ತಾವ್ರಿ. ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧ, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು. ನೆಕ್ಸ್ಟ್ ಪುರಾತತ್ವ ಆಧಾರಗಳು, ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು.
ಹಾಗಾದರೆ ಈಗ ನಾವು ಒಂದೊಂದಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾಹಿತ್ಯಿಕ ಆಧಾರಗಳು ಅಂದ್ರೇನು? ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದ್ರೇನು, ಮೌಖಿಕ ಸಾಹಿತ್ಯ ಅಂದ್ರೇನು? ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳೆಂದು ವಿಂಗಡಿಸಲಾಗಿದೆ. ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾಗಿರುತ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಇಲ್ಲಿ ನಾನು ಕೆಲವೊಂದಿಷ್ಟು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಇದು ಲಿಖಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಮತ್ತು ಇಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ ಅಂತ ಎರಡು ಬರ್ತಾವ್ರಿ. ದೇಶೀಯ ಸಾಹಿತ್ಯದೊಳಗೆ ಶಿಲಾಶಾಸನಗಳು ಬರ್ತಾವು, ಲಿಪಿಗಳು ಬರ್ತಾವು, ತಾಮ್ರಪಟ ಶಾಸನಗಳು ಬರ್ತಾವು. ಹಾಗೆ ನಮ್ಮ ದೇಶದಲ್ಲಿನ ಸಾಹಿತಿಗಳು ರಚಿಸಿರುವಂಥ ಸಾಹಿತ್ಯದ ಕೃತಿಗಳನ್ನು ಕೂಡ ನಾವು ದೇಶೀಯ ಸಾಹಿತ್ಯ ಅಂತ ಪರಿಗಣಿಸ್ತೀವಿ. ಹಾಗಾದರೆ ವಿದೇಶಿ ಸಾಹಿತ್ಯ ಅಂದ್ರೇನು? ವಿದೇಶಿ ಬರಹಗಾರರು, ವಿದೇಶದ ವ್ಯಕ್ತಿಗಳು ರಚಿಸಿರುವಂಥ ಕೃತಿಗಳನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಅವರು ನಮ್ಮ ಭಾರತ ದೇಶದ ಬಗ್ಗೆ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಉದಾಹರಣೆಗೆ ಮೆಗಸ್ತಾನಿಸನು ರಚಿಸಿದಂಥ ಇಂಡಿಕಾ ಕೃತಿ, ಇದು ಗ್ರೀಕ್ ಭಾಷೆಯಲ್ಲಿ ರಚನೆ ಆಗೈತಿ, ಗ್ರೀಕ್ ಎಡಿಷನ್. ನೆಕ್ಸ್ಟ್ ಎರಡನೇ ಪ್ರಮುಖವಾದ ಆಧಾರ ಪುರಾತತ್ವ ಆಧಾರಗಳು. ಹಾಗಾದರೆ ಪುರಾತತ್ವ ಆಧಾರ ಅಂದ್ರೇನು? ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ನೋಡ್ರಿ, ಹಿಂದಿನ ಮಾನವರು, ನಮ್ಮ ಪೂರ್ವಿಕರು ಬಳಸಿದಂಥ ಭೌತಿಕ ವಸ್ತುಗಳಂದ್ರೆ ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಅವರು ಬಳಸಿದಂಥ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ನಾವು ಪುರಾತತ್ವ ಆಧಾರಗಳಂತ ಕರಿತೀವಿ. ಭೂಮಿಯ ಒಳಗೆ ಹುದುಗಿ ಹೋಗಿರುವಂಥ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುತ್ತದೆ. ಹಾಗಾದರೆ ಉತ್ಖನನ ಅಂದ್ರೇನು? ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕವಾದ ಭೂ ಅಗೆತವಾಗಿದೆ. ಹಾಗಾದರೆ ಈ ಒಂದು ವೈಜ್ಞಾನಿಕವಾದ ಭೂ ಅಗೆತಕ್ಕೆ ಏನೆಲ್ಲ ಸಾಧನಗಳನ್ನು ನಾವು ಬಳಸ್ತೀವಿ? ಉತ್ಖನನದಲ್ಲಿ ಬಳಸುವಂತಹ ಸಾಧನಗಳು ಬ್ರಷ್, ಕರಣೆ, ಚಾಕು, ಮರದ ಡಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಈ ಚಿತ್ರದೊಳಗೆ ತೋರಿಸಿದ್ ನೋಡ್ರಿ ನಾನು. ಈ ಚಿತ್ರದೊಳಗೆ ಏನು ಕಾಣಕತ್ತಲ್ಲ, ಇದೆಲ್ಲ ಉತ್ಖನನ. ಭೂಮಿಯನ್ನು ವೈಜ್ಞಾನಿಕವಾಗಿ ಶೋಧ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದು, ಮಾನವನ ಎಲುಬಾಗಿರ್ಬೋದು, ಮಾನವರು ನಿರ್ಮಿಸಿದಂಥ ವಸ್ತುಗಳಾಗಿರ್ಬೋದು, ಮಡಿಕೆ ಚೂರಾಗಿರ್ಬೋದು, ಅವನ್ನೆಲ್ಲ ತೆಗೆದು ಸಂಶೋಧನೆ ಮಾಡಿ ಅದು ಯಾವ ಕಾಲದಲ್ಲಿ ಸಾಮ್ರಾಜ್ಯ ಇತ್ತು, ಯಾವುದೇ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, ಅದರ ಪ್ರಾಚೀನತೆಯನ್ನು ನಾವು ತಿಳ್ಕೊಬೇಕಂದ್ರೆ ಅಲ್ಲಿ ಸಿಗತಕ್ಕಂಥ ವಸ್ತುಗಳ ಆಧಾರದ ಮೇಲೆ ಅದನ್ನು ತಿಳ್ಕೊಬಹುದು. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳು ಬರ್ತಾವ್ರಿ, ನಾಣ್ಯಗಳು ಬರ್ತಾವು, ಸ್ಮಾರಕಗಳು ಬರ್ತಾವು, ಮತ್ತಿತರ ಅವಶೇಷಗಳನ್ನು ಒಳಗೊಂಡಿದೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿನಲ್ಲ, ಈ ಎಲ್ಲ ಸಾಧನಗಳನ್ನು ಅದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರಗೆ ತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇಲ್ಲೇನು ಭೂ ಉತ್ಖನನ ಮಾಡ್ತಾರಲ್ಲ, ಭೂ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣಿನ ಮಡಿಕೆ ಚೂರು ಸಿಗ್ಬೋದು, ನಾಣ್ಯಗಳು ಸಿಗ್ಬೋದು, ಹರಳುಗಳು ಸಿಗ್ಬೋದು, ಮಾನವನ ಎಲುಬುಗಳು ಸಿಗ್ಬೋದು. ಅವುಗಳನ್ನೆಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್ ನಾಣ್ಯಗಳ ಮೂಲಕ ನಾವು ಆ ಒಂದು ಸಾಮ್ರಾಜ್ಯದ ವೈಭೋಗವನ್ನು ತಿಳ್ಕೊಬೋದು. ಬಂಗಾರದ ನಾಣ್ಯಗಳಿದ್ರೆ ಅದು ಬಹಳಷ್ಟು ಶ್ರೀಮಂತ ಸಾಮ್ರಾಜ್ಯ ಅಂತ ತಿಳ್ಕೊಬೋದು. ಕಂಚಿನ ನಾಣ್ಯಗಳಿದ್ವು, ಬಂಗಾರದ ನಾಣ್ಯಗಳಿದ್ವು, ಬೆಳ್ಳಿ ನಾಣ್ಯಗಳಿದ್ವು, ತಾಮ್ರದ ನಾಣ್ಯಗಳಿದ್ವು. ಹಾಗೂ ಯಾವ ರಾಜರ ಆಳ್ವಿಕೆಯ ಕಾಲದೊಳಗೆ ಆ ನಾಣ್ಯಗಳು ಇದ್ವು, ಮತ್ತು ಆ ನಾಣ್ಯಗಳು ಎಷ್ಟನೇ ಇಶ್ಯೊಳಗೆ ಪ್ರಕಟ ಆಗಿದ್ವು, ಪ್ರತಿಯೊಂದನ್ನು ನಾವು ನಾಣ್ಯಗಳ ಮೂಲಕ ತಿಳ್ಕೊಬಹುದಾಗಿದೆ. ನೆಕ್ಸ್ಟ್ ಇತಿಹಾಸದಲ್ಲಿ ಕಾಲಗಣನೆ. ಸಾಮಾನ್ಯ ಶಕ ಎಂಬುದು ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು. ಅಂದರೆ ಯೇಸು ಕ್ರಿಸ್ತ ಹುಟ್ಟಿದ ನಂತರದಲ್ಲಿ 1336ರಲ್ಲಿ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಅರ್ಥ. ಸಾಮಾನ್ಯ ಶಕ ಅಂದ್ರೆ ಯೇಸು ಕ್ರಿಸ್ತರು ಹುಟ್ಟಿದ ನಂತರದಲ್ಲಿ ಬರ್ತಕ್ಕಂಥ ದಿನಗಳನ್ನು ನಾವು ಸಾಮಾನ್ಯ ಶಕ ಅಂತ ಕರಿತೀವಿ. ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚಿನ ಕಾಲಾವಧಿಯನ್ನು, ಪೂರ್ವದ ಕಾಲಾವಧಿಯನ್ನು ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. ಮತ್ತು ಕಾಲಗಣನೆಯಲ್ಲಿ ನಾವು ಇನ್ನಿತರ ಶಕೆಗಳನ್ನು ಕೂಡ ಬಳಸ್ತೀವಿ. ಅದು ಯಾವಪ್ಪ ಅಂದ್ರೆ ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜಿರಾ ಶಕೆ, ಹೀಗೆ ಮುಂತಾದ ಶಕೆಗಳನ್ನು ನಾವು ಬಳಸಿದರೂ ಕೂಡ ಪ್ರಸ್ತುತದಲ್ಲಿ ನಾವು ಬಳಸ್ತಕ್ಕಂಥದ್ದು ಸಾಮಾನ್ಯ ಶಕೆ ಎಂಬುದು ರೂಢಿಯಲ್ಲಿದೆ. ಈ ಒಂದು ಇತಿಹಾಸದಲ್ಲಿ ಕಾಲಗಣನೆ ನಮಗೆ ಯಾಕೆ ಸಹಾಯ ಮಾಡುತ್ತಪ್ಪ ಅಂದರೆ, ಯಾಕೆ ಅವಶ್ಯಕಪ್ಪ ಅಂದ್ರೆ, ಇತಿಹಾಸದ ಘಟನೆಗಳು ನಡೆದಂತಹ ಕಾಲಾನುಕ್ರಮವನ್ನು ತಿಳಿಸುವುದು ಇಸವಿಗಳ ಪ್ರಮುಖವಾದ ಉದ್ದೇಶವಾಗಿದೆ.
ನಾವು ಸಾಮಾನ್ಯ ಶಕ 21ನೇ ಶತಮಾನದವರು. ಒಂದು ಶತಮಾನವೆಂದರೆ 100 ವರ್ಷ. ನೆಕ್ಸ್ಟ್ ಒನ್ನು ಆರಂಭಿಕ ಸಮಾಜ. ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು. ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. ಇತಿಹಾಸ ಕಾಲ, ಹಿಸ್ಟಾರಿಕ್ ಪೀರಿಯಡ್. ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ ಎಂದರೇನು? ವಾಟ್ ಈಸ್ ಮೀನ್ ಬೈ ಪ್ರೀ ಹಿಸ್ಟಾರಿಕ್ ಪೀರಿಯಡ್? ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಅಂದರೆ ಈ ಕಾಲದ ಮಾನವರಿಗೆ ಯಾವುದೇ ರೀತಿಯಾದ ಬರಹ ಆಗಿರ್ಬೋದು, ಅಕ್ಷರಗಳ ಪರಿಚಯ ಇರಲಿಲ್ಲ. ಉದಾಹರಣೆಗೆ ಶಿಲಾಯುಗಗಳು. ನೆಕ್ಸ್ಟ್ ಒನ್ ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೇನಪ್ಪ ಅಂದ್ರೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗುವುದಿಲ್ಲವೋ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ. ಈ ಕಾಲದ ಜನರಿಗೆ ಅಕ್ಷರಗಳ ಪರಿಚಯ ಇತ್ತು, ಅವ್ರಿಗೆ ಲಿಪಿಗಳನ್ನು, ಶಾಸನಗಳನ್ನು ಬರೆದಿದ್ರು. ಬಟ್ ಅವುಗಳನ್ನು ನಾವು ಇವತ್ತು ಓದಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಅಂತಹ ಒಂದು ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ರಚನೆಯಾದಂತಹ ಎಷ್ಟೋ ಶಾಸನಗಳನ್ನು ಆಗಿರ್ಬೋದು, ಬರಹ ರೂಪದ ದಾಖಲೆಗಳನ್ನು ನಾವು ಇಂದು ಓದಿ ಅರ್ಥೈಸಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಇತಿಹಾಸ ಕಾಲ ಎಂದರೇನು? ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯವಿದೆಯೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಅಂತಹ ಕಾಲಘಟ್ಟವನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಈಗ ಪ್ರಸ್ತುತದಲ್ಲಿ ಇರ್ತಕ್ಕಂಥ ಶಾಸನಗಳಾಗಿರ್ಬೋದು, ಲಿಪಿಗಳಾಗಿರ್ಬೋದು, ಅವುಗಳನ್ನು ನಾವು ಓದೋದಕ್ಕೆ ಸಾಧ್ಯ ಆದರೆ ಅಂತಹ ಒಂದು ಕಾಲಘಟ್ಟವನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ನಂತರದಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲದ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಅರ್ಥ: ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಹಾಗಾದರೆ ಆ ಪ್ರಾಗೈತಿಹಾಸಿಕ ಕಾಲದ ಮಾನವರ ಲಕ್ಷಣಗಳು ಹೇಗಿದ್ವು? ಮೊದಲನೇದಾಗಿ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆ ಇರುವುದಿಲ್ಲ. ಈ ಒಂದು ಕಾಲಘಟ್ಟದಲ್ಲಿ ಯಾವುದೇ ಭಾಷೆ ಅಥವಾ ಲಿಪಿಯ ಬಳಕೆ ಇರಲಿಲ್ಲ. ನೆಕ್ಸ್ಟ್ ಬೇಟೆಗಾರಿಕೆ ಪ್ರಮುಖವಾದ ಉದ್ಯೋಗವಾಗಿತ್ತು. ಬೇಟೆಯಾಡಿ ತಮ್ಮ ಜೀವನವನ್ನು ನಡೆಸ್ತಿದ್ರು. ನೆಕ್ಸ್ಟ್ ಒನ್ನು ಪ್ರಕೃತಿಯ ಆರಾಧಕರಾಗಿದ್ದರು. ನಂತರದಲ್ಲಿ ಅಲೆಮಾರಿಗಳಾಗಿದ್ದರು. ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಿರಲಿಲ್ಲ, ಅವರು ಅಲೆಮಾರಿ ಜೀವನವನ್ನು ನಡೆಸ್ತಿದ್ರು. ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವವರನ್ನು ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎನ್ನುವರು. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲದ ಬಗ್ಗೆ ಅಧ್ಯಯನ ಮಾಡುವಂಥವರನ್ನು ಏನಂತ ಕರೀತಾರೆ? ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಕರೀತಾರೆ. ಈ ಒಂದು ಚರಿತ್ರಾ ಪೂರ್ವ ಕಾಲಘಟ್ಟವನ್ನು ನಾವು ರೇಖಾಚಿತ್ರದ ಮೂಲಕ ನೋಡಬಹುದು. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಈ ಹಳೆ ಶಿಲಾಯುಗದೊಳಗೆ ಮತ್ತೆ 3 ವಿಧಗಳು ಬರ್ತಾವ್ರಿ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ. ಮೊದಲನೇದಾಗಿ ಹಳೆ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕೂಡ ಕರೀತಾರೆ. ಇಲ್ಲಿ ಮಾನವರು ಹಣ್ಣು, ಹಂಪಲು, ಗಡ್ಡೆ, ಗೆಣಸುಗಳನ್ನು ತಿನ್ನುತ್ತಿದ್ದರು. ಮಾನವರು ಅಲೆಮಾರಿಗಳಾಗಿದ್ದರು. ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ, ಮರದ ಪೊಟರೆಗಳಲ್ಲಿ ವಾಸ ಮಾಡುತ್ತಿದ್ದರು. ಇವರು ಬಳಸ್ತಿದ್ದಂಥ ಪ್ರಮುಖವಾದ ಸಾಧನಗಳು ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸುತ್ತಿದ್ದರು. ಈ ಯುಗದ ಕೊನೆಯಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಈ ಹಳೆ ಶಿಲಾಯುಗದ ಕೊನೆಯ ಕಾಲಘಟ್ಟದೊಳಗೆ ಆಹಾರಕ್ಕಾಗಿ ಏನು ಮಾಡಿದ್ರು ಜನ? ಬೇಟೆ ಆಡೋದನ್ನು ಮತ್ತು ಮೀನು ಹಿಡಿಯೋದನ್ನು ಕಲಿತರು. ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಹಳೆ ಶಿಲಾಯುಗದ ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಬೆಂಕಿಯ ಬಗೆಗಿನ ತಿಳಿವು ಆಂಧ್ರ ಪ್ರದೇಶದ ಕರ್ನೂಲ್ದಲ್ಲಿ ಬೆಂಕಿಯ ಕುರುಹುಗಳು ದೊರೆತಿವೆ. ಇದು ಬೆಂಕಿಯ ಜ್ಞಾನ ಮತ್ತು ಬಳಕೆಯನ್ನು ಸೂಚಿಸುತ್ತದೆ. ಆಹಾರ ಬೇಯಿಸಲು, ಬೆಳಕನ್ನು ಪಡೆಯಲು, ಪ್ರಾಣಿಗಳನ್ನು ಬೆದರಿಸಲು ಬೆಂಕಿಯನ್ನು ಬಳಸುತ್ತಿದ್ದರು. ಹಳೆ ಶಿಲಾಯುಗದ ಮಾನವರು ತಮ್ಮ ಪರಿಕರಗಳನ್ನು ಯಾವುದಕ್ಕೋಸ್ಕರ ಬಳಸ್ತಿದ್ರು? ಆಯುಧಗಳನ್ನು ಯಾವ್ಯಾವುದಕ್ಕೆ ಬಳಸ್ತಿದ್ರಪ್ಪ ಅಂದ್ರೆ ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನು ಕತ್ತರಿಸಲು ಬಳಸ್ತಿದ್ರು. ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಈ ಒಂದು ಪರಿಕರಗಳನ್ನು ಬಳಸ್ತಿದ್ರು. ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಬಳಸ್ತಿದ್ರು. ಗಡ್ಡೆ, ಗೆಣಸುಗಳನ್ನು ಪಡೆದುಕೊಳ್ಳಲು ಬಳಸ್ತಿದ್ರು. ಬೇಟೆ ಆಡಲು ಆಯುಧಗಳನ್ನು ಬಳಸ್ತಿದ್ರು. ಗುಡಿಸಲನ್ನು ಕಟ್ಟಲು ಮರದ ಬಳಕೆ ಮಾಡುತ್ತಿದ್ದರು. ನಂತರದಲ್ಲಿ ಕೈಗಾರಿಕಾ ನೆಲೆಗಳು. ಪ್ರಾಚೀನ ಕಾಲದಲ್ಲಿ ಜನರು ಕಲ್ಲುಗಳು ದೊರೆಯುವಂಥ ಸ್ಥಳಗಳನ್ನು ತಮ್ಮ ವಾಸಸ್ಥಾನವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಇದನ್ನು ಕೈಗಾರಿಕಾ ನೆಲೆಗಳಂತ ಕರೀತಾರೆ. ಹಳೆ ಶಿಲಾಯುಗದ ಮಾನವರ ಪ್ರಮುಖ ನೆಲೆಗಳು: ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ,
ತಮಿಳುನಾಡಿನ ಅತ್ತಿರಾಂಪಕ್ಕಂ ಮುಂತಾದವು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ಈ ಒಂದು ಪ್ರಾಚೀನ ಕಾಲದ ಮಾನವರ ತಾಣಗಳನ್ನು ನಾವು ಭಾರತದ ಭೂಪಟದಲ್ಲಿ ಕೂಡ ನೋಡಬಹುದು. ನೋಡ್ರಿ, ಭೀಂಬೆಟ್ಕಾ, ಕರ್ನೂಲು, ಹುಣಸಗಿ ಈ ಪ್ರದೇಶಗಳಲ್ಲಿ ಇವರ ತಾಣಗಳು ಕಂಡುಬಂದವು. ನಂತರದಲ್ಲಿ ಮಧ್ಯ ಶಿಲಾಯುಗ, ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರದ ಕಾಲವಾಗಿದೆ. ಇಲ್ಲಿ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಾಗಿ ಕೌಶಲ್ಯಭರಿತವಾದ ಕಿರು ಶಿಲಾ ಆಯುಧಗಳನ್ನು ಬಳಸುತ್ತಿದ್ದರು. ಈ ಕಾಲವನ್ನು ನಾವು ಸೂಕ್ಷ್ಮ ಶಿಲಾಯುಗ ಎಂದು ಕೂಡ ಕರೆಯುತ್ತೇವೆ, ಮೈಕ್ರೋಲಿಥಿಕ್ ಏಜ್ ಎನ್ನುವರು. ನಂತರದಲ್ಲಿ ಈ ಕಾಲದ ಮಾನವರಿಗೆ ಧಾನ್ಯಗಳಾಗಿರ್ಬೋದು, ಬೇಟೆಗಳಾಗಿರ್ಬೋದು ಅವು ನಿರಂತರವಾಗಿ ದೊರೆಯುತ್ತಿರಲಿಲ್ಲ. ಆದ್ದರಿಂದ ಇವರು ಏನು ಮಾಡಿದ್ರು, ಬೇಟೆಯ ಸಮಯದಲ್ಲಿ ಗಾಯಗೊಂಡು ಬದುಕುಳಿದಂತಹ ಪ್ರಾಣಿಗಳನ್ನು ಮತ್ತು ಮರಿಗಳನ್ನು ಸಾಕಲು ಪ್ರಾರಂಭಿಸಿದರು. ಇದು ಪ್ರಾಣಿ ಸಾಕಾಣಿಕೆಗೆ ಪ್ರೇರಣೆಯನ್ನು ನೀಡಿತು ಅಂತಲೇ ಹೇಳ್ಬೋದು. ಪ್ರಾಣಿ ಸಾಕಾಣಿಕೆ ಮಧ್ಯಶಿಲಾಯುಗದ ಕಾಲದಲ್ಲಿ ಪ್ರಾರಂಭವಾಯಿತು. ನಂತರದಲ್ಲಿ ಮಧ್ಯಶಿಲಾಯುಗದ ಮಾನವರು ತಾವು ಬೀಡು ಬಿಟ್ಟಂಥ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಈ ಮಧ್ಯಶಿಲಾಯುಗವನ್ನು ನಾವು 10,000 ವರ್ಷಗಳವರೆಗಿನ ಕಾಲ ಅಂತ ಕರಿಬೋದು. ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಈ ಒಂದು ಮಧ್ಯಶಿಲಾಯುಗದ ಲಕ್ಷಣಗಳೇನಪ್ಪ ಅಂದ್ರೆ, ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳನ್ನು ಜನರು ಬಳಸ್ತಿದ್ರು. ಎರಡನೇದಾಗಿ ಎಲುಬು ಮತ್ತು ಕಟ್ಟಿಗೆಯ ಅಲಂಕಾರಿಕ ಕೈಹಿಡಿಗಳನ್ನು ಅಳವಡಿಸಿಕೊಳ್ಳುತ್ತಿದ್ದರು. ಕೈಗೊಡಲಿ ಗರಗಸಗಳಾಗಿ ಬಳಸುತ್ತಿದ್ದರು. ಇಲ್ಲಿ ಶಿಲಾ ಪರಿಕರಗಳ ಮತ್ತು ಶಿಲಾ ಆಯುಧಗಳ ಚಿತ್ರವನ್ನು ಕೊಟ್ಟಾರ. ನಂತರದಲ್ಲಿ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು, ಗವಿಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿದ ರೇಖಾಚಿತ್ರಗಳು ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕಗಳಲ್ಲಿ ಕಂಡುಬರುತ್ತವೆ. ಈ ಒಂದು ಮಧ್ಯಶಿಲಾಯುಗದ ಮಾನವರು ಬಿಡಿಸ್ತಾ ಇದ್ದಂಥ ಚಿತ್ರಗಳು ಯಾವಪ್ಪ ಅಂದ್ರೆ ಕಾಡು ಮೃಗಗಳು ಮತ್ತು ಬೇಟೆಯ ಚಿತ್ರಗಳಾಗಿದ್ವು. ಇಲ್ಲಿ ಚಿತ್ರದಾಗ ಕಾಣ್ತಾವೆ ನೋಡ್ರಿ, ಕಾಡು ಮೃಗಗಳು ಮತ್ತು ಬೇಟೆಯ ಚಿತ್ರಗಳನ್ನು ಇವರು ಬಿಡಿಸ್ತಿದ್ರು. ಮಧ್ಯಶಿಲಾಯುಗದ ಮಾನವರ ಪ್ರಮುಖ ನೆಲೆಗಳು ಮಧ್ಯಪ್ರದೇಶದ ಭೀಂಬೆಟ್ಕಾ ಮತ್ತು ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೂರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಮುಂತಾದ ಪ್ರಮುಖ ನೆಲೆಗಳು ಮಧ್ಯಶಿಲಾಯುಗದ ಕಾಲಘಟ್ಟದಲ್ಲಿ ಕಂಡುಬಂದಿವೆ. 12,000 ವರ್ಷಗಳಿಂದ 9,000 ವರ್ಷಗಳ ಕಾಲ ಈ ಒಂದು ಮಧ್ಯಶಿಲಾಯುಗ ಇತ್ತೆಂದು ಸಾಮಾನ್ಯವಾಗಿ ಗುರುತಿಸಲಾಗಿದೆ. ನಂತರದಲ್ಲಿ ಮೂರನೇ ಒಂದು ಕಾಲಘಟ್ಟ ನವಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ಇಲ್ಲಿ ಮಾನವರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಮಾಡಲು ಆರಂಭಿಸಿದರು. ಜನರು ಅಲೆಮಾರಿ ಬದುಕನ್ನು ತೊರೆದು ಸೂಕ್ತವಾದ ಪ್ರದೇಶದಲ್ಲಿ ನೆಲೆಸಿದರು. ಈ ಒಂದು ನವಶಿಲಾಯುಗದ ಜನರು ಏನು ಮಾಡಿದ್ರು, ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪ್ರದೇಶದಲ್ಲಿ ಬಂದು ವಾಸ ಮಾಡಲು ಪ್ರಾರಂಭಿಸಿದರು. ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಯ ಉದಯಕ್ಕೆ ಮೊದಲು ಹೆಜ್ಜೆಯಾಯಿತು. ಇವರು ಏನು ಮಾಡಿದ್ರು, ನದಿ ತೀರದ ಫಲವತ್ತಾದ ಭೂಪ್ರದೇಶದಲ್ಲಿ ಕೃಷಿಯನ್ನು ಮಾಡಲು ಆರಂಭಿಸಿದ್ರಲ್ಲ, ಈ ಕೃಷಿಯು ನಮ್ಮ ಸಂಸ್ಕೃತಿ ಹಾಗೂ ನಾಗರಿಕತೆಯ ಉದಯಕ್ಕೆ ಪ್ರಮುಖವಾದಂಥ ಹೆಜ್ಜೆ ಆಯಿತು ಅಂತಲೇ ಹೇಳ್ಬೋದು. ಭಾರತದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಕಂಡುಬಂದ ಸ್ಥಳ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಾಗಿದೆ. ಈ ಹಳೆ ಶಿಲಾಯುಗದ ಮಾನವರು ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರು. ಕಾಶ್ಮೀರದ ಬುರ್ಜ್ಹೋಮ್ ಪ್ರದೇಶದಲ್ಲಿ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಧಾನ್ಯಗಳನ್ನು ಸಂಗ್ರಹಿಸಿಡಲು ಮಣ್ಣಿನ ಮಡಿಕೆಗಳನ್ನು ಮಾಡುವ ವಿಧಾನವನ್ನು ಕಂಡುಕೊಂಡರು. ಇಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು. ನಂತರದಲ್ಲಿ ಈ ನವಶಿಲಾಯುಗದ ಕಾಲಘಟ್ಟವನ್ನು ನಾವು 10,000 ವರ್ಷಗಳ ಈಚಿನದು ಅಂದರೆ 10,000 ವರ್ಷಗಳ ನಂತರದ ಕಾಲಘಟ್ಟ ಅಂತ ಹೇಳ್ಬೋದು. ಇಲ್ಲಿನ ಪ್ರಮುಖ ಲಕ್ಷಣಗಳೇನಪ್ಪ ಅಂದ್ರೆ, ಆಯುಧಗಳು ಹೊಳಪಿನಿಂದ ಕೂಡಿದ್ದವು, ಹರಿತವಾದ ಅಲಗನ್ನು ಹೊಂದಿದ್ದವು. ಇಲ್ಲಿ ಬೀಸುಕಲ್ಲು, ಮಡಿಕೆ, ಕುಡಿಕೆಗಳನ್ನು ಜನರು ಬಳಸುತ್ತಿದ್ದರು. ಈ ಒಂದು ನವಶಿಲಾಯುಗದ ಮಾನವರು ದವಸ ಧಾನ್ಯಗಳನ್ನು ಬೇಯಿಸುತ್ತಿದ್ದರು. ನವಶಿಲಾಯುಗದ ಮಾನವರು ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದರು. ಅಂದರೆ ಬಟ್ಟೆಯನ್ನು ನೇಯ್ದು ನಾವೀಗೇನು ಬಟ್ಟೆಗಳನ್ನ ಉಡ್ತಲ್ಲ ಅದೇ ಥರ ಬಟ್ಟೆಗಳನ್ನು ನೇಯೋದನ್ನು ಆ ಒಂದು ನವಶಿಲಾಯುಗದ ಮಾನವರು ಕಲಿತಿದ್ರು. ಈ ಒಂದು ನವಶಿಲಾಯುಗದ ಮಾನವರ ಪ್ರಮುಖ ನೆಲೆಗಳಪ್ಪ ಅಂದ್ರೆ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು ಹಾಗೂ ಬಿಹಾರದ ಚಿರಾಂಡ್ ಮುಂತಾದ ಪ್ರಮುಖ ನೆಲೆಗಳು ನವಶಿಲಾಯುಗಕ್ಕೆ ಸಂಬಂಧಪಟ್ಟಿವೆ. 9,000ದಿಂದ 5,000 ವರ್ಷಗಳವರೆಗಿನ ಕಾಲಾವಧಿಯನ್ನು ನವಶಿಲಾಯುಗದ ಕಾಲ ಎಂದು ಗುರುತಿಸಲಾಗಿದೆ. ನಂತರದಲ್ಲಿ ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವರು ಬಳಸಿದ ಲೋಹ ತಾಮ್ರವಾಗಿದೆ. ನಂತರದಲ್ಲಿ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು.
ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹವಾಗಿದೆ. ನಂತರದಲ್ಲಿ ಮೌಲ್ಯಮಾಪನ ಪ್ರಶ್ನೆಗಳು. ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. 2ನೇ ಪ್ರಶ್ನೆ, ಬೂದಿಯ ಕುರುಹುಗಳು ಡ್ಯಾಶ್ ಗವಿಯಲ್ಲಿ ದೊರೆತಿವೆ. ಬೂದಿಯ ಕುರುಹುಗಳು ಆಂಧ್ರ ಪ್ರದೇಶದ ಕರ್ನೂಲ್ ಗವಿಯಲ್ಲಿ ದೊರೆತಿವೆ. 3ನೇ ಪ್ರಶ್ನೆ, ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಮಧ್ಯಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳೆಂದು ಕರೆಯುತ್ತಾರೆ. ಡ್ಯಾಶ್ ಕಣಿವೆಯ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ವಾಯುವ್ಯ ಭಾರತದ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ. ಈ ವಿಡಿಯೋದ ಬಗೆಗಿನ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.